ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬಾರ್ ಕಾನ್ಸೆಪ್ಟ್ ನ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್, ಫೈಂಡ್ ದ ವ್ಯಾಲ್ಯೂ ಆಫ್ 0.21 1 ಮೇಲೆ ಬಾರ್ ಇರುತ್ತೆ, ಅಂದ್ರೆ ಇದು ರಿಕರಿಂಗ್ 22111 ಅಂತ ಬರುತ್ತೆ, ಪ್ಲಸ್ 0.8 ಮೇಲೆ ಬಾರ್ ಕೊಟ್ಟಿರ್ತಾರೆ, ಮೈನಸ್ ಕ್ಯೂಬ್ ರೂಟ್ ಆಫ್ 0.037. ಇಲ್ಲಿ 037 3 ಡೆಸಿಮಲ್ಗೂ ಬಾರ್ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ. ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದಂದ್ರೆ, ಮೊದಲು ಇಂಡಿವಿಜುವಲ್ ಆಗಿ ಇದನ್ನ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಲ್ಲಿ ಬರುವ ಮೊದಲನೇ ಸಂಖ್ಯೆ 0.21, ಇದನ್ನ 21 ಮೈನಸ್ 2 ಡಿವೈಡೆಡ್ ಬೈ 90 ಅಂತ ಬರ್ಕೋತೀವಿ. ಆಗ ಇದ್ರ ವ್ಯಾಲ್ಯೂ ಆಗುತ್ತೆ 19/90. ಹಾಗೆ 0.8 ನ ವ್ಯಾಲ್ಯೂ ಆಗುತ್ತೆ 8/9 ಈಕ್ವಲ್ಸ್ 80/90. ಕ್ಯೂಬ್ ರೂಟ್ ಆಫ್ 0.037 ನ ವ್ಯಾಲ್ಯೂ ಆಗುತ್ತೆ ಕ್ಯೂಬ್ ರೂಟ್ ಆಫ್ 37 ಡಿವೈಡೆಡ್ ಬೈ 999. ಅದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಕ್ಯೂಬ್ ರೂಟ್ ಆಫ್ 1/27 ಆಗುತ್ತೆ. 1/27 ಅಂದ್ರೆ 1/3 ಕ್ಯೂಬ್. ಸೊ ಕ್ಯೂಬ್ ರೂಟ್ ಮತ್ತೆ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. 1/3 ನ ನಾವು ಸೇಮ್ ಡಿನಾಮಿನೇಟರ್ ಬರ್ಲಿ ಅಂತ 30/90 ಅಂತ ಬರ್ಕೋತಿದೀನಿ. ಇಲ್ಲಿ ನಮ್ಮ ವರ್ಜಿನಲ್ ಈಕ್ವೇಶನ್ ನ ತಗೋತಿದೀವಿ. ಈ ವರ್ಜಿನಲ್ ಈಕ್ವೇಶನ್ ಅಲ್ಲಿ ನಮಗ್ ಬಂದಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವಂತ ಈಕ್ವೇಶನ್ 19/90 ಪ್ಲಸ್ 80/90 ಮೈನಸ್ 30/90. ಸಾಲ್ವ್ ಮಾಡ್ತಾ ಹೋಗೋಣ. ಕಾಮನ್ ಡಿನಾಮಿನೇಟರ್ ಇದೆ 90, ಸೊ ನ್ಯೂಮಿನೇಟರ್ ನ ಸಾಲ್ವ್ ಮಾಡ್ತಿದ್ವಿ. 19 ಪ್ಲಸ್ 80 ಮೈನಸ್ 30, ಆನ್ಸರ್ ಆಗುತ್ತೆ 69/90. ಅಥವಾ ಡೆಸಿಮಲ್ ಫಾರ್ಮ್ಯಾಟ್ ಅಲ್ಲಿ ಹೇಳ್ಬೇಕಂದ್ರೆ 0.7666 ಆಗುತ್ತೆ. ಸೊ 6 ಗೆ ಬಾರ್ ಕೊಟ್ಟಿದೀವಿ. ಸೊ ಬಾರ್ ಡೆಸಿಮಲ್ ಫಾರ್ಮ್ಯಾಟ್ 0.76.